ಹಕ್ಕುಗಳನ್ನು ಕಸಿದುಕೊಂಡು ಬಡ ಜನತೆಗೆ ದ್ರೋಹ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಆವಾಜ್ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬೋಲೋ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಅವರಿಗೆ, ಬಸವರಾಜ ಅನ್ಪೂರ್ ಅವರಿಗೆ, ಕೃಷ್ಣ ಚಪ್ಪಣ್ಣ ಅವರಿಗೆ, ಚಿತ್ರದುರ್ಗ ಸಾಹೇಬರಿಗೆ, ಮಾನಗರ್ ಸಾಹೇಬರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಡೆವಲಪ್ಮೆಂಟ್ ಕೆಲಸ ಆಗಿರ್ಬೇಕು, ಅವ್ರಿಗೆ ಕೂಲಿ ಸಿಗಬೇಕು ಅನ್ನುವಂತ ಒಂದು ಒಳ್ಳೆಯ ಕಾರ್ಯಕ್ರಮ ಅವರು ಹಮ್ಮಿಕೊಟ್ಟಿದ್ರು. ಈ ದೇಶದಲ್ಲಿ ಯಾವಾಗಿಂದ ಬಿಜೆಪಿ ಸರ್ಕಾರ ಬಂದಿದೆ, ಕಾಂಗ್ರೆಸ್ ಪಕ್ಷಕ್ಕೆ, ಬಡವರು ಕೂಲಿ ಕಾರ್ಮಿಕರ ಹಕ್ಕನ್ನು ಕಸಿದುಕೊಳ್ಳುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, 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 ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಬೋಲೋ ಭಾರತ್ ಮಾತಾ ಕಿ ಜೈ. ಇವತ್ತಿನ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಬಸವರೆಡ್ಡಿ ಅನ್ಪೂರ್ ಸರ್ ಅವರೇ ಹಾಗೂ ನಮ್ಮ ನೆಚ್ಚಿನ ನಾಯಕರು ಸಪ್ತಘಾತಗಳ ಸರ್ದಾರ ಮಾಜಿ ಮಂತ್ರಿಗಳು ಆಗಿರುವಂತಹ ಬಾಬುರಾವ್ ಚಿಂತನ್ಸೂರ್ ಸರ್ ಅವರೇ ಹಾಗೂ ಗುರ್ಮಿಟ್ಕಲ್ ಮತಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರಾದಂತಹ ಸಹೋದರ ಕೃಷ್ಣ ಚಪ್ಪಟ್ಲೆ ಅಣ್ಣವರೇ ಹಾಗೂ ಸಿಂಗಾಪುರ ಬ್ಲಾಕಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ನಿರಂಜನ್ ರೆಡ್ಡಿ ಸಾಹೇಬರೇ ಹಾಗೂ ನಮ್ಮ ಆತ್ಮೀಯ ಸಹೋದರರು ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಸೌಡಪ್ಪ ಮಾನೆಗಾರ ಅಣ್ಣವರೇ ಹಾಗೂ ಈ ಭಾಗದಲ್ಲಿ ಹಾಗೂ ಚಿದಾನಂದಪ್ಪ ಅಣ್ಣವರೇ ಅನೇಕ ಈ ಭಾಗದ ಕಾಂಗ್ರೆಸ್ ಪಕ್ಷದ ನಾಯಕಿಯರೇ ಹಾಗೂ ಕಾಂಗ್ರೆಸ್ ಪಕ್ಷದ ಅಭಿಮಾನಿ ಬಂಧುಗಳೇ, ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಈ ಮನ್ರೇಗಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇದೊಂದೆಲ್ಲ ಈ ಒಂದು ಮನ್ರೇಗಾ ಅಂತ ಹೇಳಿ ನರೇಗಾ ಈ ಒಂದು ಸ್ಕೀಮು ನಮ್ಮ ರಾಷ್ಟ್ರೀಯ ಅಧಿನಾಯಕಿಯಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಒಂದು ಕನಸಿನ ಕೂಸು. ಅವರು ಈ ಭಾರತ ದೇಶದ ಅಭಿಮಾನಿ ಸೊಸೆಯಾಗಿ ಒಬ್ಬ ಪ್ರಧಾನಿಯ ಮಡದಿಯಾಗಿ ಈ ದೇಶದ ಬಡವರ ಒಂದು ತಾಪತ್ರಯಗಳು, ಕೂಲಿ ಕಾರ್ಮಿಕರು ಹಾಗೂ ಬಡ ಜನತೆ, ಈ ಜನತೆಯ ನೋವುಗಳನ್ನು ಕಂಡರಿದವರು ಅನುಕೂಲ ಆಗಲಿ ಅಂತೇಳಿ ಕನಿಷ್ಠ ವೇತನದ ಕಾಯ್ದೆ ಅಡಿಯಲ್ಲಿ ಮತ್ತು ಆಹಾರ ಭದ್ರತೆಯ ಕಾಯ್ದೆ ಅಡಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಒಂದು ಸ್ಕೀಮನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಜಾರಿಗೆ ತಂದಿತ್ತು. ಇದರ ಸಂಪೂರ್ಣ ಮಾರ್ಗದರ್ಶನ ಮತ್ತು ನಿರ್ದೇಶನ ನಮ್ಮ ಅಧಿನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಶ್ರೀ ರಾಹುಲ್ ಗಾಂಧಿ ಅವರು, ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇದಕ್ಕೆ ಮಾರ್ಗದರ್ಶಕರಾಗಿದ್ದರು. ಯಾಕೆ ಈ ಕಾರ್ಯಕ್ರಮ ತಂದಿದ್ರಂದ್ರೆ, ದಿವಂಗತ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ದಿಲ್ಲಿಯಿಂದ ಬಿಡುಗಡೆ ಮಾಡಿದಂತ 100 ರೂಪಾಯಿ
ಹಳ್ಳಿಗೆ ಬರೋದ್ರಾಗ ಅದು 5 ರೂಪಾಯಿ ಆಗ್ತದೆ ಅಂತಕ್ಕಂಥ ಮಾತನ್ನ ಅವರು ಮನೆಗಂಡು ದಿಲ್ಲಿಯಲ್ಲಿ ರಿಲೀಸ್ ಆಗಿರ್ತಕ್ಕಂಥ ದುಡ್ಡು ಗ್ರಾಮ ಪಂಚಾಯತ್ ಅಕೌಂಟ್ಗೆ ನೇರವಾಗಿ ಆ ದುಡ್ಡು ತಲುಪಬೇಕು ಮತ್ತು ಯಾರು ಭೂರಹಿತರಿದ್ದಾರೆ, ಯಾರು ಜಮೀನು ಇಲ್ಲದವರಿದ್ದಾರೆ, ಸಂಪೂರ್ಣವಾಗಿ ಕೂಲಿ ಮೇಲೆ ಯಾರು ಜೀವನ ಮಾಡ್ತಾ ಇದ್ದಾರೆ ಅವರಿಗೆ ಕನಿಷ್ಠ ವರ್ಷದಲ್ಲಿ 100 ದಿವಸ ಅವರಿಗೆ ಕೂಲಿ ಸಿಗಲೇಬೇಕಂತಕ್ಕಂಥ ಗ್ಯಾರಂಟಿನ ಇವತ್ತು ನಾವೇನು ಪಂಚ ಗ್ಯಾರಂಟಿ ಮಾಡಿದ್ದೀವಿ, ಅದೇ ತರ ಬಡವರ ಕೈಗೆ ಕೂಲಿ ಸಿಗ್ತಕ್ಕಂಥ ಗ್ಯಾರಂಟಿನ ಅಂದಿನ ತೀರ್ಮಾನದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಸರ್ಕಾರ ಜಾರಿಗೆ ತಂದಿದೆ. ಬಂಧುಗಳೇ, ಇಲ್ಲಿ 12 ವರ್ಷದ ಹಿಂದೆ ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಸುಳ್ಳು ಆಡ್ತಕ್ಕಂಥ ಸರ್ಕಾರದ ನೇತೃತ್ವ ವಹಿಸಿಕೊಂಡು ಇವತ್ತು ಅವರು ಯಾವಾಗ ಅಧಿಕಾರಕ್ಕೆ ಬಂದಾರೋ ಅವಾಗಿಂದ ಬಡವರಿಗೆ ಹಸಿ ಸುಳ್ಳುಗಳನ್ನು ಹೇಳ್ತಾ ಬಡವರನ್ನು ಯಾಮಾರಿಸ್ತಾ ಬಂದರು. ಚುನಾವಣೆಯಲ್ಲಿ ಪ್ರಚಾರ ಮಾಡಿ ಅಧಿಕಾರಕ್ಕೆ ಬರುವಂತ ಮುಂಚೆನೆ ನರೇಂದ್ರ ಮೋದಿ ಅವರು ಒಂದು ಸುಳ್ಳು ಹೇಳಿದ್ರು. ಅದೇನ್ ಸುಳ್ಳು ಅಂದ್ರೆ ಎಲ್ಲರ ಅಕೌಂಟಿಗೆ 15 ಲಕ್ಷ ಹಾಕ್ತೀನಿ ಅಂತ ಹೇಳಿ ಸುಳ್ಳು ಹೇಳಿದ್ರು. ಜನ ಏನ್ ಮಾಡಿದ್ರು, ನಾವೇನು ಕಾಂಗ್ರೆಸ್ ಪಕ್ಷದ ಚುನಾವಣೆಗಿನ ಮುಂಚೆ 2023 ಚುನಾವಣೆಗಿಂತ ಮುಂಚೆ ಪ್ರತಿಯೊಬ್ಬರು ನಾವೇನು 5 ಹೇಳಿದ್ವಿ. ಅಧಿಕಾರ ಪಡೆದ ಮೊದಲನೇ ಸಂಪುಟ ಸಭೆಯಲ್ಲೇ ನಾವು ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರದಲ್ಲಿ ಒಪಿನಿಯನ್ ತಗೋಬೇಕು, ಅದನ್ನು ಮಾಡಿಲ್ಲ. ಇವ್ರು ಮನಸ್ಸಿಗೆ ಬಂದಂಗ ಏನಾದ್ರು ಅರ್ಥನೇ ಇಲ್ಲ. ಡಿ.ಜಿ. ರಾಮ್ಜಿ ಅಂದ್ರೆ ಅದೇನು ಸೀತಾರಾಮ್ರು ಅಲ್ಲ, ದಶರಥ ರಾಮ್ನು ಅಲ್ಲ, ಅಯೋಧ್ಯೆ ರಾಮನು ಅಲ್ಲ. ಡಿ.ಜಿ. ರಾಮ್ಜಿ ಅನ್ನೋದು ಅರ್ಥನೇ ಇಲ್ಲ. ವಿಕಸಿತ್ ಭಾರತ್ ಗ್ರಾಮೀಣ್ ಫಾರ್ ರೋಜ್ಗಾರ್ ಆಜೀವಿಕ್ ಮಿಷನ್ ಪ್ರಾಗ್ ಎಂದಾಗ ಮತ್ತೆ ಗ್ರಾಮೀಣ ಅಂತ ಇದಕ್ಕೇನು ಸೆಂಟೆನ್ಸ್ ಅರ್ಥನೇ ಇಲ್ಲ. ಸುಮ್ಮನೆ ಇವರೇನು ಕಾಂಗ್ರೆಸ್ನವರು ಮಹಾತ್ಮ ಗಾಂಧಿ ಹೆಸರು ಬದಲಾವಣೆ ಮಾಡೋದಕ್ಕೆ ಹೋರಾಟ ಮಾಡ್ತಾರೆ ಅಂತ ತಿಳ್ಕೊಳ್ಳೋದ್ರೆ ಬಹಳ ತಪ್ಪು. ನಾವು ಹೋರಾಡ್ತಿರೋದು ಬಡವರಿಗೋಸ್ಕರ, ಕೂಲಿ ಕಾರ್ಮಿಕರಿಗೋಸ್ಕರ, ಮಹಿಳೆಯರಿಗೋಸ್ಕರ ಅಂತ ಹೇಳಿ ಮೂಲಕ ನೀವು ಹೆಸರು ಬದಲಾವಣೆ ಮಾಡೋದ್ರೆ ಮಾಡ್ಕೊಳ್ಳಿ. ಮುಂದೆ ನಾವು ಮತ್ತೆ 2029 ನಾವು ಕಾಂಗ್ರೆಸ್ ಪಕ್ಷನೇ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತದೆ, ಅವಾಗ ನಾವು ಮತ್ತೆ ಮಹಾತ್ಮ ಗಾಂಧಿ ಹೆಸರನ್ನು ನಾವು ಘೋಷಣೆ ಮಾಡ್ತೀವಿ. ನೀವು ಬಡವರ ಮೇಲೆ ಯಾಕೆ ಇದು ಮಾಡ್ತಾ ಇದ್ರಿ, ಕೂಲಿ ಕಾರ್ಮಿಕರ ಮೇಲೆ ಇದು ಮಾಡ್ತಾ ಇದ್ರಿ. ಮತ್ತೆ ಇಷ್ಟೆಲ್ಲ ಆಗ್ತಾ ಇದೆ. ಮತ್ತೆ ಬಿಜೆಪಿ ಮಿತ್ರ ಪಕ್ಷ ಆಗಿರುವಂತ JDS ಸರ್ಕಾರದವರು, JDS ಪಾರ್ಟಿದವ್ರು ಯಾಕೆ ಸುಮ್ಮನೆ ಕೂತಾರೆ? ಮತ್ತೆ ಅವ್ರು ಏನು ನಿಲ್ವೇನು ಹೇಳ್ಬೇಕಲ್ಲ. ರಾಜ್ಯದಲ್ಲಿ JDS ಮುಖಂಡರಿದಾರ, ಇಲ್ಲಿ JDS ಶಾಸಕರಿದಾರ, ಯಾವುದನ್ನ ಒಂದು ಅದಕ್ಕೆ ಪರವಿದ್ರು ವಿರೋಧವಿದ್ರು ಯಾವ್ದು ಹೇಳ್ತಾ ಇಲ್ಲ. ಅವ್ರಿಗೆ ಬಡವರದು ಕಷ್ಟ ಸುಖ, ಮಹಿಳೆಯರದು, ರೈತರದು ಏನು ಬೇಕಾಗಿಲ್ಲ. ನಾವು ಈಗಾಗಲೇ ಇವತ್ತು ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ನೀವು ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಬಿಲ್ಲನ್ನು ಮತ್ತೆ ಹಿಂಪಡೆಯಬೇಕು. ಇದೇ ತರ ಮಾಡಿದ್ರೆ ಉಗ್ರ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ಬಂಧುಗಳೇ, ಎಲ್ಲ ಕಾರ್ಯಕರ್ತ ಮಿತ್ರರೇ, ಇದು ಒಂದು ತಾಲೂಕಾ ಬ್ಲಾಕ್ ಮಟ್ಟದಲ್ಲಿ ಒಂದು ಧರಣಿ ಇದೆ. ಇನ್ನು ಮುಂದೆ ಗ್ರಾಮ ಪಂಚಾಯತ್ ನಲ್ಲೂ ಪ್ರತಿ ಗ್ರಾಮ ಪಂಚಾಯತ್ ನಲ್ಲೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಂದು ಸೈನಿಕರ ತರ ಹೋರಾಟ ಮಾಡ್ತಾರೆ ಅಂತ ಹೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಬಂದಿರೋದಕ್ಕೆ ತಮ್ಗೆಲ್ಲರಿಗೂ ವಂದಿಸಿ ನಾವು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.